ನಮಸ್ಕಾರ. ಮನಸಾರೆ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಒಂದು ಕೀಟದ ಬಗ್ಗೆ. ಈಗ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಕೀಟ. ಈ ಹುಳದ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಇವಾಗ ಕೊಡ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಈ ಹುಳಕ್ಕೆ ನಾವು ರೆಡ್ ಕಾಟನ್ ಬಗ್ ಅಂತ ಹೇಳ್ತೀವಿ, ಅಥವಾ ಕೆಂಪು ಹತ್ತಿ ಹುಳ, ಕನ್ನಡದಲ್ಲಿ ಕೆಂಪು ಹತ್ತಿ ಹುಳು ಅಂತ ಕರಿತೀವಿ. ನೋಡಿ, ಈ ಚಿತ್ರದಲ್ಲಿ ಕಾಣುತ್ತಿರುವಂತಹ ಒಂದು ಕೀಟ, ಸಾಮಾನ್ಯವಾಗಿ ಇದು ಹೊಲ ಗದ್ದೆಗಳಲ್ಲಿ ಕಂಡುಬರುವಂತಹ ಒಂದು ಕೀಟ. ಈ ಕೀಟದ ಹೆಸರೇ ರೆಡ್ ಕಾಟನ್ ಬಗ್, ಕನ್ನಡದಲ್ಲಿ ಕೆಂಪು ಹತ್ತಿಯ ಹುಳು. ನೋಡಿ, ಈ ಕೀಟ ನಾನು ಹೇಳ್ದಂಗೆ ಹೊಲ ಗದ್ದೆಗಳಲ್ಲಿ ಇದು ಸಾಮಾನ್ಯವಾಗಿ ಕಾಣಿಸುತ್ತೆ. ಇದು ಹತ್ತಿ, ದಾಸವಾಳ, ಬೆಂಡೆಕಾಯಿ ಹಾಗೂ ಇನ್ನಿತರ ಸಸ್ಯಗಳ ಮೇಲೆ ಇರೋದನ್ನು ನಾವು ನೋಡ್ತೀವಿ. ಈ ಗಿಡಗಳ ಮೇಲೆ ಇದು ಕಂಡುಬರುವಂತಹ ಒಂದು ಕೀಟ ಇದು. ಇನ್ನು ಹತ್ತಿ ಬೀಜ ಮತ್ತು ಕಾಯಿಯ ರಸವನ್ನು ಹೀರಿ ಬೆಳೆಗಳಿಗೆ ಹಾನಿಯನ್ನು ಉಂಟು ಮಾಡುವಂತಹ ಒಂದು ಕೀಟ ಇದು. ಹತ್ತಿ ಬೆಳೆಯನ್ನು ಹಾನಿ ಮಾಡುತ್ತೆ ಈ ಕೀಟ. ಮತ್ತು ನೀವು ಈ ಕೀಟವನ್ನು ಕುರಿತು ಇನ್ನಷ್ಟು ಮಾಹಿತಿಗಳನ್ನು ನನಗೆ ಗೊತ್ತಿರೋದನ್ನು ನಾನು ನಿಮಗೆ ಹೇಳ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ಈ ಕೆಂಪು ಹತ್ತಿ ಹುಳ ಇದೆಯಲ್ಲ, ಇದು ಹತ್ತಿ ಗಿಡಕ್ಕೆ ಬಂದರೆ ಹತ್ತಿಗಳ ಎಲ್ಲವನ್ನು ಕೂಡ ಇದು ನಾಶ ಮಾಡಿಬಿಡುತ್ತೆ. ಎಲ್ಲವನ್ನು ತಿಂದು ಬೆಳೆಯನ್ನು ಹಾಳು ಮಾಡುವಂತಹ ಒಂದು ಕೀಟ ಇದು. ಕನ್ನಡದಲ್ಲಿ ಈ ಕೀಟಕ್ಕೆ ಕೆಂಪು ಹತ್ತಿ ಹುಳ ಅಂತ ಹೇಳ್ತಾರೆ, ಇಂಗ್ಲೀಷಲ್ಲಿ ರೆಡ್ ಕಾಟನ್ ಬಗ್ ಅಂತ ಹೇಳ್ತಾರೆ. ಇದನ್ನು ಹೇಗೆ ಗುರುತಿಸೋದು ಅನ್ನೋದನ್ನು ನಾವು ನೋಡೋದಾದರೆ, ಇದರ ದೇಹ ಕೆಂಪು ಅಥವಾ ಕಿತ್ತಳೆ ಕೆಂಪು ಬಣ್ಣದಲ್ಲಿರುತ್ತೆ. ಈಗ ನೋಡಿ, ನೀವು ನೋಡ್ತಾ ಇದ್ದೀರಲ್ಲ, ಅದು ಈ ರೀತಿಯಾಗಿರುತ್ತೆ, ಕೆಂಪು ಬಣ್ಣದಲ್ಲಿ ಇರುತ್ತೆ. ಮತ್ತು ಹಿಂದಗಡೆದ ರೆಕ್ಕೆಗಳಿದೆಯಲ್ಲ, ಅದು ಕಪ್ಪು ಬಣ್ಣದ ಡಿಸೈನ್ ಇದೆ ನೋಡಿ, ಅದು ಕಪ್ಪು ಬಣ್ಣದ ಆಕಾರದಲ್ಲಿ ಇರುತ್ತೆ. ಬೆನ್ನಿನ ಮೇಲೆ ಅದು ಚುಕ್ಕಿಯಾಗಿ ನೀವು ನೋಡ್ತಾ ಇದ್ದೀರಲ್ಲ, ಅದು ಕಪ್ಪುಗೆ ಇರುತ್ತೆ. ಉದ್ದವಾದಂತಹ ನೀಳವಾಗಿ ಉದ್ದವಾಗಿರುವಂತಹ ಅದು ಬೆನ್ನಿನ ಹಿಂಭಾಗ, ಮತ್ತೆ ಎರಡು ಆಂಟನಗಳು, ಅಂದ್ರೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಕಾಲುಗಳ ಜೊತೆಗೆ ಮುಂದೆಗಡೆ ಎರಡು ಆಂಟನ ಇದೆಯಲ್ಲ, ಅದು ಕೂಡ ಈ ಗಿಡಕ್ಕೆ ಇರುತ್ತೆ. ಇದು ಸುಮಾರು 10-18 ಮಿಲಿಮೀಟರ್ ಅಷ್ಟು ಉದ್ದ ಇರುತ್ತೆ ಈ ಒಂದು ಕೀಟ. ನೋಡಿ, ನೀವು ನೋಡ್ತಾ ಇದ್ದೀರಲ್ಲ, ಇದೆ. ಹತ್ತಿ ಬೆಳೆಗಳಲ್ಲಿ ಹೆಚ್ಚಾಗಿ ಕಂಡು ಬರೋದ್ರ ಜೊತೆಗೆ ಇದು ದಾಸವಾಳ, ಬೆಂಡೆಕಾಯಿ ಅಂತ ಗಿಡಗಳಿಗೂ ಕೂಡ ಈ ಹುಳ ಬರುತ್ತೆ. ಭಾರತ, ಶ್ರೀಲಂಕಾ ಮತ್ತು ದಕ್ಷಿಣ ಏಷ್ಯಾದ ಹಲವು ದೇಶಗಳಲ್ಲಿ ಸಾಮಾನ್ಯವಾಗಿ ನಾವು ಈ ಕೀಟವನ್ನು ನೋಡಬಹುದು. ಹತ್ತಿ ಕಾಯಿ ಮತ್ತು ಬೀಜಗಳಿಂದ ರಸನ ಹೀರಿಬಿಡುತ್ತೆ ಮತ್ತು ಬೀಜಗಳ ಗುಣಮಟ್ಟ ಮತ್ತು ಮೊಳಕೆಯ ಸಾಮರ್ಥ್ಯವನ್ನು ಕಡಿಮೆ ಮಾಡಿಬಿಡುತ್ತೆ. ಇದು ಅದನ್ನು ತಿನ್ನುತ್ತಲ್ಲ, ಹಾಗಾಗಿ ಕಡಿಮೆ ಮಾಡಿಬಿಡುತ್ತೆ. ಹತ್ತಿಯ ನಾರಿನ ಮೇಲೆ ಕಲೆಗಳು ಉಂಟಾಗುತ್ತೆ. ಆಗ ಮಾರುಕಟ್ಟೆಯಲ್ಲಿ ಹತ್ತಿಗೆ ಒಳ್ಳೆ ಬೆಲೆ ಸಿಗೋದಿಲ್ಲ, ಈ ಕೀಟ ಅದಕ್ಕೆ ಹಾನಿ ಮಾಡಿದ್ರೆ. ಈ ರೀತಿಯಾಗಿ ಈ ಕೀಟ ಕಂಡುಬರುವಂತಹ ಜಾಗ ಇದಾಗಿದೆ. ಬೆಚ್ಚಗಿನ ಹವಾಮಾನದಲ್ಲಿ ಇದರ ಸಂಖ್ಯೆ ವೇಗವಾಗಿ ಹೆಚ್ಚಾಗುತ್ತೆ. ಅಂದ್ರೆ ಎಲ್ಲಿ ಹವಾಮಾನ ಬೆಚ್ಚಗಿರುತ್ತೆ ಅಂತ ಪ್ರದೇಶಗಳಲ್ಲಿ ಈ ಕೀಟವನ್ನು ನಾವು ನೋಡಬಹುದು. ಇನ್ನು ಇದನ್ನ ನಿಯಂತ್ರಣ ಮಾಡೋದು ಹೇಗೆ, ಬೆಳೆಗಳ ಹಾನಿಯಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅನ್ನೋದನ್ನ ನೋಡೋದಾದ್ರೆ, ಹೊಲದಲ್ಲಿ ಬಿದ್ದಿರುವ ಹತ್ತಿಯ ಕಾಯಿಗಳನ್ನ ಮತ್ತು ಬೆಳೆಯ ಅವಶೇಷಗಳನ್ನ ತೆರವುಗೊಳಿಸಬೇಕು. ಆರಂಭದಲ್ಲಿ ಕೀಟಗಳನ್ನ ಕೈಯಿಂದ ಸಂಗ್ರಹಿಸಿ ನಾಶಪಡಿಸಬಹುದು. ಅಗತ್ಯ ಇದ್ರೆ ಕೃಷಿ ಇಲಾಖೆಯ ಸಲಹೆಯಂತೆ ಸೂಕ್ತ ಕೀಟನಾಶಕಗಳನ್ನು ಕೂಡ ಬಳಸಬಹುದು. ಸಮಗ್ರ ಕೀಟ ನಿರ್ವಹಣೆ ವಿಧಾನವನ್ನ ಅನುಸರಿಸಿದ್ರೆ ಉತ್ತಮ ಅನ್ನೋದು ನನ್ನ ಅನಿಸಿಕೆ. ಹಾಗೆ ಏನಪ್ಪ ಅಂದರೆ, ಈ ಕೀಟವು ಮನುಷ್ಯರಿಗೆ ಸಾಮಾನ್ಯವಾಗಿ ಅಪಾಯಕಾರಿ ಅಲ್ಲ. ಈ ಕೀಟ ಏನು ಹಾನಿಯನ್ನು ಮನುಷ್ಯರಿಗೆ ಏನು ಮಾಡೋದಿಲ್ಲ, ಮುಟ್ಟೋದ್ರಿಂದ ಕೂಡ ಏನಂತ ಪ್ರಾಬ್ಲಮ್ಸ್ಗಳೇನೂ ಆಗೋದಿಲ್ಲ. ಆದರೆ ಕೃಷಿಯಲ್ಲಿ ವಿಶೇಷವಾಗಿ ಹತ್ತಿ ಬೆಳೆಗಳಿಗೆ ಇದು ಪ್ರಮುಖ ಹಾನಿಕಾರಕವಾದ ಕೀಟ ಆಗಿರೋದ್ರಿಂದ ನಾವು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡ್ರೆ ಬೆಳೆ ಕೂಡ ಉತ್ತಮವಾಗಿ ಇರುತ್ತೆ. ಹಾಗೂ ನೋಡಿ, ನೀವು ಈ ಕೀಟ ನೋಡ್ತಾ ಇದ್ದೀರಾ, ಎಷ್ಟು ಚೆನ್ನಾಗಿದೆ. 6 ಕಾಲುಗಳನ್ನು ಈ ಕೀಟ ಹೊಂದಿರುತ್ತೆ ಮತ್ತು 2 ಮೀಸೆಗಳನ್ನು ಹೊಂದಿರುತ್ತೆ. ಇದರ ಚಿತ್ರಣವನ್ನು ನೋಡಿ, ಈ ರೀತಿಯಾಗಿ ನೀವು ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಈ ಒಂದು ಕೀಟ ಕಾಣಿಸುತ್ತೆ. ನೀವು ಕೂಡ ನಿಮ್ಮ ಹೊಲ ಗದ್ದೆಗಳಲ್ಲಿ ಈ ಕೀಟವನ್ನು ನೋಡಿದರೆ ಗುರುತಿಸಿ, ಹಾಗೂ ಹತ್ತಿ ಬೆಳೆಗಳಿಗೆ, ಬೆಂಡೆಕಾಯಿಗೆ ಈ ರೀತಿಯಾದ ಕೀಟ ಬಂದರೆ ಇದನ್ನು ತೆಗೆದುಹಾಕಿದ್ರೆ ಬೆಳೆಗಳು ಕೂಡ ಉತ್ತಮವಾಗಿ ಬರುತ್ತೆ. ಬಟ್ ಕೀಟದ ವಿನ್ಯಾಸ ಮಾತ್ರ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಇದೊಂದು ಜೀವಿ. ಹಾಗಾಗಿ ಈ ಒಂದು ವಿಡಿಯೋ, ಇದರ ಬಗ್ಗೆ ಒಂದು ಮಾಹಿತಿಯ ಬಗ್ಗೆ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅನ್ನಿಸ್ತು. ಅದಕ್ಕಾಗಿ ನಾನು ಈ ವಿಡಿಯೋನ ನಿಮಗಾಗಿ ಹಂಚ್ಕೊಂಡಿದ್ದೀನಿ.
ಧನ್ಯವಾದಗಳು. ನೋಡಿ ಈ ಕೀಟ ಏನೇನು ಮಾಡುತ್ತೆ, ಹೇಗಿದೆ, ಇದರ ಒಂದು ಭಾಗಗಳು ಮತ್ತು ಕೀಟದ ಚಲನೆ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ವಿಡಿಯೋದಲ್ಲಿ ತೋರಿಸಿದ್ದೀನಿ. ವಿಡಿಯೋ ವೀಕ್ಷಿಸಿ ಹಾಗೆ ಕಾಮೆಂಟ್ ಕೂಡ ಮಾಡಿ.